ಹಾಯ್ ಹಲೋ ನಮಸ್ಕಾರ ರೀ. ಆ್ಯಕ್ಚುಲಿ ಮೊನ್ನೆ ಒಂದು ಗಿಲ್ಲಿ ಸರ್ದಾತ ಮತ್ತು ನಮ್ಮ ಮಾಳೂರ್ದಾತ ಒಂದು ಹಂಗೆ ಒಂದು ವಿಡಿಯೋ ನಾನು ಜಸ್ಟ್ ಆ ವಿಡಿಯೋ ಅಲ್ಲ ಬಿಗ್ ಬಾಸ್ ಒಳಗೆ ನೋಡಿ ಮಾತಾಡಿದ್ದೆ. ಮತ್ತು ಮಾಳು ಸರು ಹೊರಗೆ ಬಂದು ಏನೇನೋ ರಾಂಗ್ ಆಗಿ ಮಾತಾಡೋ ಅಂತಾರೆ. ಬಟ್ ಯಾಕೋ ನನಗೆ ಹೆಂಗೆ ಅನ್ಸಂತಂದ್ರೆ ಅವ್ರು ಯಾಕೆ ಮಾತಾಡೋಕಂತ ಅನ್ನೋದು ಗೊತ್ತಾಗೋದು ಒಂದು. ಎರಡನೇದ್ದು ಸ್ವಲ್ಪ ಜನ ಅದು ಮಾನಸಿಕ ಅಸ್ವಸ್ಥ ಆದ್ರಗತೆ ಒಂದು ಫೀಲ್ ತೊಗೊಳವಂತಾರೆ. ಎರಡನೇದ್ದು ಮೂರನೇದು ಏನಪ್ಪ ಅಂದ್ರೆ ಸ್ಪೆಷಲಿ ಸೂರಜ್ ಅವ್ರು ಎಷ್ಟು ಮೆಜಾರಿಟಿಯಿಂದ ಮಾತಾಡೋಂತಾರೆ ಅದು ನಂಗೆ ವಿಚಿತ್ರ ಒಂದೈತಿ. ಭಾಳ ಚಂದ ಮಾತಾಡೋಂತಾರೆ. ಮತ್ತು ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಬಿಗ್ ಬಾಸ್ನಾಗ ಒಳಗಿದ್ದಾಗ ಏನು ನಡೀತೈತಿ, ಏನು ಆಕ್ಕೈತಿ, ಯಾರು ಗೆಲ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಯಾಕಂದ್ರೆ ಅವ್ರ ಮಮ್ಮಿನೂ ಬಂದು ನನ್ನ ಫೇವ್ರೇಟ್, ನನ್ನ ಮಗ ಇಲ್ಲ ಅಂದ್ರೆ ಗಿಲ್ಲಿನೇ ನನ್ನ ಫೇವ್ರೇಟ್ ಅಂತ ಹೇಳಿದ್ರು. ಆದ ಒಂದು ರೀಸನ್ ಇಟ್ಕೊಂಡು ತಲೆಯಾಗ ಸೂರಜ್ ಸರ್ಗೂ ಮೈಂಡ್ ಫಿಕ್ಸ್ ಒಳಗೆ ಆಗ್ಬಿಟ್ಟಿತ್ತು ಇದ ಅಂತಂದು. ಸೊ ಅದಕ್ಕೆ ಸೂರಜ್ ಸರ್ ಮಾತಾಡಿದ್ದು ನಂಗೆ ಭಾಳ ಇಷ್ಟ ಆಯ್ತು. ಹಂಗೆ ನಿಮಗೆ ಯಾರು ಇಷ್ಟ ಆದ್ರೆ ಬಿಗ್ ಬಾಸ್ನಾಗ ಹೊರಗೆ ಬಂದು ಯಾವ ರೀತಿ ಮಾತಾಡಿದ್ರೆ, ಯಾವ ರೀತಿ ಅಂದ್ರೆ ಅವ್ರಿಗೊಂದು ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ, ಏನು ಪಾಸಿಟಿವ್ ಆಗಿ ಮಾತಾಡಿದ್ರೆ, ಅಂದ್ರೆ ಯಾವ ಕಂಟೆಸ್ಟೆಂಟ್ ಮತ್ತು ನಿಮ್ಗೆ ಇಷ್ಟ ಆದ್ರೆ ನೀವು ನಂಗೆ ಹೇಳ್ರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿರಿ. ನೆಕ್ಸ್ಟ್ ಯಾರ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕು ನಂಗೆ ಅದನ್ನು ಹೇಳ್ಬೇಕಂದ್ರೆ ಅದನ್ನು ನಾನು ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್, ಟೇಕ್ ಕೇರ್.